ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ. ಎಂದಿನಂತೆ ಮೊದಲು ಹೆಡ್ಲೈನ್. ಈಗ ನ್ಯೂಸ್ ಇನ್ ಡೀಟೇಲ್. ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ 3.24 ಲಕ್ಷ ಇಂಡಿವಿಜುವಲ್ಸು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರೆ. ನಮ್ಮ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದೆ ಅಂತ ಹೇಳಿ ಮಾರ್ಚ್ 31, 2025 ಹಾಗೆ. ಅದರಲ್ಲಿ ಟೋಟಲ್ 2.97 ಲ್ಯಾಕ್ ಇಂಡಿವಿಜುವಲ್ಸ್ ಅವರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ. ರಿಟರ್ನ್ಸ್ ಬಿಟ್ವೀನ್ 1 to 5 crores. Income between 1 to 5 crores, 2,97,086 individuals. Between 5 and 10 crores, 16,797 ಜನ. About 10 crores, 10,184 ಜನ. ಟೋಟಲ್ 3,24,067 ಇಂಡಿವಿಜುವಲ್ಸ್. ನ್ಯೂಸ್ ನಂಬರ್ 2. ರೆಡ್ಡೀಸ್ ಲ್ಯಾಬೊರೇಟರಿ ಅವರಿಗೆ ಶನಿವಾರ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಪ್ರಪೋಸ್ ಡಿಮಾಂಡ್ 2,395 ಕೋಟಿ ರಿಲೇಟೆಡ್ ಟು ಮರ್ಜರ್ ಆಫ್ ಡಾಕ್ಟರ್ ರೆಡ್ಡೀಸ್ ಹೋಲ್ಡಿಂಗ್ ಲಿಮಿಟೆಡ್ ವಿತ್ ಇಟ್ಸೆಲ್ಫ್. ಕಂಪನಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಶೋಕಾಸ್ ನೋಟಿಸಿಗೆ ನಾವು ಒಂದಷ್ಟು ರಿವ್ಯೂ ಮಾಡ್ತಾ ಇದ್ದೇವೆ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ, ಮತ್ತೆ ಅದಕ್ಕೆ ಸರಿಯಾದಂಥ ರೆಸ್ಪಾನ್ಸ್ ಕೊಡ್ತೇವೆ. ನಾಳೆ ಕಾದು ನೋಡಬೇಕು ಷೇರು ಮಾರುಕಟ್ಟೆ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಕೊಡುತ್ತೆ. ಈಗ ಮೂರನೆಯ ನ್ಯೂಸ್. ಮೇಜರ್ ಯುರೋಪಿಯನ್ ಮತ್ತು US ಮಾರ್ಕೆಟ್ ಇಂಡಿಸಸ್ 5ರಿಂದ 6% ಕೆಳಗೆ ಬಿದ್ದಿದೆ. ಫ್ರೈಡೇ ಅಂದರೆ ಶುಕ್ರವಾರ. ಸದ್ಯಕ್ಕೆ ಭಾರತದ ಮಾರುಕಟ್ಟೆ ಗ್ಯಾಪ್ ಡೌನ್ 2 to 3% ಓಪನಿಂಗ್ ನಲ್ಲೇ ಇರುವಂತಹ ಚಾನ್ಸಸ್ ಇದೆ. ಮತ್ತೆ ಕಾದು ನೋಡಬೇಕು ಏಷ್ಯನ್ ಮಾರುಕಟ್ಟೆ ಯಾವ ರೀತಿ ರೆಸ್ಪಾನ್ಸ್ ಕೊಡುತ್ತೆ. ಮುಂದಿನ 2 ವಾರಗಳಲ್ಲಿ ಸುಮಾರು ಸ್ಟಾಕ್ ಮಾರ್ಕೆಟ್ ಹಾಲಿಡೇಸ್ ಇದ್ದಾವೆ. 10ನೇ ತಾರೀಕು ಏಪ್ರಿಲ್ ಮಹಾವೀರ ಜಯಂತಿ, 14ನೇ ತಾರೀಕು ಏಪ್ರಿಲ್ ಅಂಬೇಡ್ಕರ್ ಜಯಂತಿ, 18ನೇ ತಾರೀಕು ಏಪ್ರಿಲ್ ಗುಡ್ ಫ್ರೈಡೆ. ಈಗ ನ್ಯೂಸ್ ನಂಬರ್ 4 ರ್ಯಾಪಿಡ್ ನ್ಯೂಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬಿಟ್ವೀನ್ 7th and 9th ಏಪ್ರಿಲ್ ಯಾವ ತರ ಇಂಟ್ರೆಸ್ಟ್ ರೇಟನ್ನ ಇಡಬೇಕು, ಕಮ್ಮಿ ಮಾಡಬೇಕು, ಜಾಸ್ತಿ ಮಾಡಬೇಕು, ಯಥಾಸ್ಥಿತಿಯಲ್ಲಿ ಇಡಬೇಕು. ಸದ್ಯದ ಮಟ್ಟಿಗೆ ಒಂದಷ್ಟು ನಿರೀಕ್ಷೆ ಇದೆ. ಇನ್ಫ್ಲೇಷನ್ ಕಮ್ಮಿ ಇರೋದ್ರಿಂದಾಗಿ ರೇಟ್ ಕಟ್ ಆಗ್ಬೋದು. 9ನೇ ತಾರೀಕು ಏಪ್ರಿಲ್ ರಿಸರ್ವ್ ಬ್ಯಾಂಕ್ ಏನು ಆಕ್ಷನ್ ತಗೊಳುತ್ತೋ ಅದರ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. TCS ಕಂಪನಿಯ ತ್ರೈಮಾಸಿಕ ವರದಿ 10ನೇ ತಾರೀಕು ಏಪ್ರಿಲ್ 2025ಕ್ಕೆ ಹೊರಬೀಳಲಿದೆ ಮತ್ತು ಆ ದಿನನೇ ಅವರು 2024-25 ವಿತ್ತೀಯ ವರ್ಷದ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಭಾರತದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮತ್ತು ಇನ್ಫ್ಲೇಷನ್ ಅದನ್ನು 11ನೇ ತಾರೀಕು ಘೋಷಣೆ ಮಾಡುವ ಸಾಧ್ಯತೆಗಳಿವೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿದೆ, ರೆಗ್ಯುಲರ್ ಆಗಿ ಬರ್ತಾ ಇದೆ, ನಿಮಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.